ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಅದರಲ್ಲಿರುವ ಅಡ್ವಾಂಟೇಜಸ್ ಯಾವ್ದ್ಯಾವುದು ಮತ್ತೆ ಬೆಸ್ಟ್ ಪ್ರಾಕ್ಟೀಸಸ್ನ ಯಾವ ಥರ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡೋಣ. ಮೆಡಾಲಿಯನ್ ಆರ್ಕಿಟೆಕ್ಚರ್ ಅನ್ನೋದು ಒಂದು ಡೇಟಾ ಡಿಸೈನ್ ಪ್ಯಾಟ್ರನ್. ನೀವು ಬಿಗ್ ಡೇಟಾ ವರ್ಲ್ಡ್ ಅಲ್ಲಿ ನೀವು ಕೇಳೇ ಇರ್ತೀರಾ, ಇವತ್ತಿನ ದಿನದಲ್ಲಿ ಡೇಟಾ ಇಸ್ ದ ನ್ಯೂ ಆಯಿಲ್. ಯಾರು ಹೆಚ್ಚು ಡೇಟಾನ ಸೇವ್ ಮಾಡಿಕೊಂಡು ಅದರಲ್ಲಿ ಇರುವಂತ ಇನ್ಫಾರ್ಮೇಶನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೋ ಅವ್ರಿಗೆ ಒಳ್ಳೆ ಇನ್ಸೈಟ್ ಸಿಕ್ಕಿ ಮಾರ್ಕೆಟ್ ಅಲ್ಲಿ ಲೀಡರ್ಸ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಸೊ ನಾವು ಎವ್ರಿ ಕಂಪ್ನಿ ಇಸ್ ಎ ಡಿಜಿಟಲ್ ಕಂಪ್ನಿ ಅಂಡ್ ಎವ್ರಿ ಕಂಪ್ನಿ ಇಸ್ ಬಿಕಮಿಂಗ್ ಎ ಡೇಟಾ ಸೆಂಟ್ರಿಕ್ ಕಂಪ್ನಿ. ಸೊ ಡೇಟಾ ಆ ಕಂಪ್ನಿಯ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ ತುಂಬಾ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಹಾಗಂದಾಗ ಆ ಡೇಟಾನ ಯಾವ ತರ ಸ್ಟೋರ್ ಮಾಡ್ಕೋಬೇಕು, ಆ ಡೇಟಾನ ಯಾವ ತರ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ರೆಡಿ ಮಾಡಬೇಕು ಅನ್ನೋದನ್ನ ಹೇಳುವಂತ ಒನ್ ಆಫ್ ದ ಡಿಸೈನ್ ಪ್ಯಾಟರ್ನ್ಸ್ ಬಂದ್ಬಿಟ್ಟು ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂತ ಹೇಳ್ಬೋದು. ಇದನ್ನ ಹೊಸದು ಅನ್ನೋದಕ್ಕಿಂತ ಡೇಟಾ ವೇರ್ಹೌಸಿಂಗ್ ವರ್ಲ್ಡ್ ಶುರುವಾದಾಗ್ಲಿಂದಾನು ಒನ್ ಆರ್ ದ ಅದರ್ ವೇಲ್ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಬಟ್ ಡೇಟಾ ಬ್ರಿಕ್ಸ್ ಅನ್ನುವ ಒಂದು ಸಂಸ್ಥೆ ಇದಕ್ಕೆ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂತ ಹೆಸರು ಕೊಟ್ಟು ಅಲ್ಲಿ ಏನೇನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ತರ ಮಲ್ಟಿ ಹಾಪ್ ಆರ್ಕಿಟೆಕ್ಚರ್ ಅಂತಾನು ಕರೀತಾರೆ ಇದನ್ನ. ಡೇಟಾನ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲಿ ಡಿಫ್ರೆಂಟ್ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿ ಯಾವ ತರ ನಾವು ಬಿಸ್ನೆಸ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋದನ್ನ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದನ್ನ ಮೆಡಾಲಿಯನ್ ಅಥವಾ ಮಲ್ಟಿ ಹಾಪ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತೀವಿ. ನೀವು ಇಲ್ಲಿ ಪಿಕ್ಚರ್ ಅಲ್ಲಿ ಗಮನಿಸಿರೋ ಹಾಗೆ ಈ ಲೈನ್ ಈ ಕಡೆ ಇರೋದನ್ನೆಲ್ಲ ನಾವು ಸೋರ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸದ್ಯಕ್ಕೆ ಸೋರ್ಸ್ ಯಾವ ತರ ಬೇಕಾಗಿರ್ಬೋದು, ಸ್ಟ್ರೀಮಿಂಗ್ ಇಂದ ಬಂದಿರ್ಬೋದು ಅಥವಾ ಬ್ಯಾಚ್ ಪ್ರೋಸೆಸ್ ಇರ್ಬೋದು ಅಥವಾ ಅದ್ರ ಒಳಗಡೆ ಸ್ಟ್ರಕ್ಚರ್ಡ್ ಡೇಟಾ ಇರ್ಬೋದು, ಅನ್ಸ್ಟ್ರಕ್ಚರ್ಡ್ ಡೇಟಾ ಇರ್ಬೋದು, ಯಾವ್ದಾದ್ರು ಆಗಿರ್ಲಿ ಇದೆಲ್ಲದನ್ನು ಸೋರ್ಸಸ್ ಅಂತ ಕನ್ಸಿಡರ್ ಮಾಡೋಣ ಸದ್ಯಕ್ಕೆ. ಆಮೇಲೆ ಈ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ನಾವು ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಸ್ ಅಥವಾ ಕನ್ಸ್ಯೂಮರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಾವು ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತೀವಿ ಡೇಟಾನ ಪ್ರೈಮರಿಯಾಗಿ ಆ ಅನಾಲಿಟಿಕ್ಸ್ ಅಂದ್ರೆ ಆ ಡೇಟಾ ಇಂದ ಬರುವಂತ ಒಂದು ಇನ್ಸೈಟ್ಸ್ಗೋಸ್ಕರ ನಾವು ನೋಡ್ತಾ ಇರ್ತೀವಿ. ಹಾಗೆ ಕೆಲವೊಂದು ರಿಪೋರ್ಟಿಂಗ್, ಆ ಡೇಟಾನ ಇಟ್ಕೊಂಡು ರಿಪೋರ್ಟ್ಸ್ ಜನರೇಟ್ ಮಾಡೋದಕ್ಕೋಸ್ಕರ ನಾವು ಪ್ರಮುಖವಾಗಿ ಉಪಯೋಗಿಸ್ಕೊಂತೀವಿ. ನಮ್ದು ಮೆಡಾಲಿಯನ್ ಆರ್ಕಿಟೆಕ್ಚರ್ ಬರೋದು ಈ 3 ಬ್ಲಾಕ್ಸ್, ಇಂಪಾರ್ಟೆಂಟ್ ಬ್ಲಾಕ್ಸ್ ಅಲ್ಲಿ. ಈ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಥವಾ ಮಲ್ಟಿ ಹಾಪ್ ಹೆಸರೇ ಹೇಳೋ ತರ ಒಂದು ಡೇಟಾನ ಈ ಸ್ಟ್ರೀಮಿಂಗ್ ಅನಾಲಿಟಿಕ್ಸ್ಗೆ ಅಥವಾ ರಿಪೋರ್ಟಿಂಗ್ಗೆ ಅಥವಾ ಎನಿ ಮಿಷಿನ್ ಲರ್ನಿಂಗ್ ಅಥವಾ ಇಂಟೆಲಿಜೆನ್ಸ್ಗೆ ಯೂಸ್ ಮಾಡ್ಕೋಬೇಕು ಅಂದ್ರೆ ಸಬ್ಜೆಕ್ಟ್ ಇಟ್ಟು 3 ಹಾಪ್ಸ್ ಅಂತ ಹೇಳ್ತಾರೆ. ಅಂದ್ರೆ 3 ಡಿಫ್ರೆಂಟ್ ಪಿಲ್ಲರ್ಸ್ ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಡೇಟಾ ಯಾವ್ದು ಬರುತ್ತೆ ಅದನ್ನ ಹಾಗಿಂದ ಹಾಗೆ ತಗೊಂಡು ನೀವು ನಿಮ್ಮ ಡೇಟಾ ವೇರ್ಹೌಸ್ ವರ್ಲ್ಡ್ ಅಲ್ಲಿ ಅಥವಾ ನಿಮ್ ಇಕೋಸಿಸ್ಟಮ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೋಬೇಕಾದ್ರೆ ಯು ಕ್ಯಾನ್ ಡೂ 1 to 1. ಇವಾಗ ಈ ಡೇಟಾದಲ್ಲಿ ಒಂದು 10 ಕಾಲಮ್ ಇತ್ತು ಅಂದ್ರೆ ನೀವು 10 ಕಾಲಮ್ನೇ ಹಾಕಿ ಸೇವ್ ಮಾಡ್ಕೋಬಹುದು. ಅಥವಾ ಯು ಕ್ಯಾನ್ ಆಡ್ ಅಡಿಷನಲ್ ಮೆಟಾ ಡೇಟಾ ಕಾಲಮ್ಸ್ ಅಂತ ಕರೀತಾರೆ. ಮೆಟಾ ಡೇಟಾ ಅಂದ್ರೆ ಇಟ್ಸ್ ನಥಿಂಗ್ ಟು ಡೂ ವಿತ್ ದ ಆಕ್ಚುಯಲ್ ಡೇಟಾ. ಡೇಟಾನ ಅದು ಡಿಸ್ಟರ್ಬ್ ಮಾಡೋದೇ ಇಲ್ಲ, ಬಟ್ ಆ ಡೇಟಾ ಯಾವಾಗ ಬಂತು ಅಂದ್ರೆ ಲೋಡ್ ಟೈಮ್ ಯಾವಾಗಾಯ್ತು, ಸೋರ್ಸ್ ಯಾವ್ದಿತ್ತು ಅನ್ನೋದನ್ನ ಬೇಕಾದ್ರೆ ನೀವು ಅಡಿಷನಲ್ ಆಗಿ ಕ್ಯಾಪ್ಚರ್ ಮಾಡ್ಕೋಬಹುದು. ಇದರಿಂದ ಏನ್ ಅಡ್ವಾಂಟೇಜ್ ಅಂದ್ರೆ ನಾಳೆ ಅಕಸ್ಮಾತ್ ಈ ಡೇಟಾಲಿ ಏನೋ ಒಂದು ಇಶ್ಯೂ ಬಂತು, ನೀವು ಆ ಸಿನಾರಿಯೋನ ರೀಟ್ರೈ ಮಾಡಬೇಕು ಅಥವಾ ಸಮ್ ಎಡಿಟ್ ಮಾಡಿ ಏನೋ ತಗೊಂಡು ಹೋಗ್ಬೇಕು ಅಂದಾಗ ನೀವು ಮತ್ತೆ ಸೋರ್ಸ್ ಹೋಗಿ ಡೇಟಾನ ಕೇಳುವಂತ ಪರಿಸ್ಥಿತಿ ಬರೋಲ್ಲ. ಯಾಕಂದ್ರೆ ಡೇಟಾ ಆಲ್ರೆಡಿ ನಿಮ್ಮ ಹತ್ರನೇ ಇರುತ್ತೆ ಮತ್ತೆ ನೀವು ಕ್ಲಿಯರ್ ಆಗಿ ಮಾರ್ಕ್ ಮಾಡಿರ್ತೀರ ಇದು ಯಾವಾಗ ಬಂತು, ಯಾರ ಕಡೆಯಿಂದ ಬಂತು ಅನ್ನೋದನ್ನ ಕೂಡ. ಸೊ ಇದನ್ನ ನಾವು ರಾ ಇಂಟಿಗ್ರೇಷನ್ ಲೇಯರ್ ಅಥವಾ ಬ್ರಾನ್ಸ್ ಲೇಯರ್ ಅಂತ ಕರಿತೀವಿ. ಇದಕ್ಕೆ ವೇರಿಯಸ್ ಡಿಫ್ರೆಂಟ್ ಹೆಸರುಗಳಿದೆ. ಸದ್ಯಕ್ಕೆ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಲ್ಲಿ ಬರುವಂತ ಸ್ಟ್ಯಾಂಡರ್ಡ್ ಹೆಸರನ್ನೇ ಕರೆಯೋಣ. ದಿಸ್ ಇಸ್ ಕಾಲ್ಡ್ ಆಸ್ ಬ್ರಾನ್ಸ್ ಲೇಯರ್. ಸೊ ಇಲ್ಲಿ ಡೇಟಾ ನಾನು ಟಚ್ ಮಾಡೋದೇ ಇಲ್ಲ, ಹಾಗಿಂದ ಹಾಗೆ ತಗೊಂಡು ಸೇವ್ ಮಾಡ್ಕೊತೀನಿ. ಜೊತೆಗೆ ಅಡಿಷನಲ್ ಆಗಿ ಮೆಟಾ ಡೇಟಾ ಕಾಲಮ್ಸ್ನ ನಾನು ಬೇಕಾದ್ರೆ ಆಡ್ ಮಾಡ್ತೀನಿ. ಸೊ ಈ ಡೇಟಾನ ನಾನು ಯಾವುದೇ ಅನಾಲಿಟಿಕ್ಸ್ಗೆ ರಿಪೋರ್ಟಿಂಗ್ಗೆ ಯೂಸ್ ಮಾಡೋಕ್ಕಲ್ಲ, ಯಾಕಂದ್ರೆ ನನಗೆ ಈ ಡೇಟಾ ಮೇಲೆ ಟ್ರಸ್ಟ್ ಬಂದಿಲ್ಲ ಇನ್ನ ಇದು ಕೊಟ್ಟಿರೋ ಡೇಟಾ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಆ ಡೇಟಾನ ತಗೊಂಡು ನೆಕ್ಸ್ಟ್ ಇನ್ನೊಂದು ಲೆವೆಲ್ ಅಥವಾ ಇನ್ನೊಂದು ಲೇಯರ್ ಅಲ್ಲಿ ನಾನು ಸೇವ್ ಮಾಡ್ತೀನಿ. ಲೇಯರ್ ಅಂದ್ರೆ ಇನ್ನೇನಿಲ್ಲ, ಫಾರ್ ಎಕ್ಸಾಂಪಲ್ ಕಾಮನ್ ಇದ್ರಲ್ಲಿ ಹೇಳ್ಬೇಕಂದ್ರೆ ಒಂದು ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ, ಆ ಡೇಟಾ ಮೇಲೆ ವರ್ಕ್ ಮಾಡಿ ಮತ್ತೆ ಇನ್ನೊಂದು ಫೋಲ್ಡರ್ಗೆ ಸೇವ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈ ಬ್ರಾನ್ಸ್ ಲೇಯರ್ ಇರೋ ಡೇಟಾನ ನೀವು ತಗೊಂಡು ಅಲ್ಲಿ ಬೇಕಾಗಿರುವ ಫಿಲ್ಟರಿಂಗ್ ಲಾಜಿಕ್ ಅಪ್ಲೈ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಡೇಟಾ ಕ್ಲೀನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೆಲವೊಂದು ಸೆಲ್ಸ್ ಅಥವಾ ಫೀಲ್ಡ್ಸ್ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ಅಂತ ಇನ್ಫಾರ್ಮೇಶನ್ ಇಟ್ಕೊಂಡು ನಾನು ರಿಪೋರ್ಟ್ಸ್ ಅಥವಾ ಅನಾಲಿಟಿಕ್ಸ್ ಮಾಡಕ್ಕಲ್ಲ, ಅಂತದನ್ನ ರಿಮೂವ್ ಮಾಡ್ತೀರಾ ಬ್ಯಾಡ್ ರೆಕಾರ್ಡ್ಸ್ ಅಂತ. ಅಥವಾ ಬೇಸ್ಡ್ ಆನ್ ದ ಬಿಸ್ನೆಸ್ ಲಾಜಿಕ್
ಏನಾರ ಡಿಫಾಲ್ಟ್ ವ್ಯಾಲ್ಯೂ ಕೊಟ್ಬಿಟ್ಟು ಸೇವ್ ಮಾಡ್ತೀರಾ. ಈ ತರದನ್ನೆಲ್ಲ ಮಾಡೋದನ್ನ ನಾವು ಡೇಟಾ ಕ್ಲೀನ್ಸಿಂಗ್ ಅಂತ ಕರಿತೀವಿ, ಅಥವಾ ಡೇಟಾ ಫಿಲ್ಟರಿಂಗ್ ಅಥವಾ ಅಗ್ಮೆಂಟೇಷನ್. ಕೆಲವೊಂದನ್ನೆಲ್ಲ ಗ್ರೂಪ್ ಮಾಡಕ್ ಟ್ರೈ ಮಾಡ್ತೀರಾ ಅಂದ್ರೆ ಇದೆಲ್ಲ ತಗೊಂಡು ಯು ಕ್ಯಾನ್ ಸೇವ್ ಇಟ್ ಇನ್ ಟು ಸಪ್ರೇಟ್ ಲೊಕೇಶನ್ ಅಥವಾ ಸಪ್ರೇಟ್ ಡೈರೆಕ್ಟರಿ ಅಂತ ಅರ್ಥ ಮಾಡ್ಕೊಂಡ್ರೆ ದಟ್ ಈಸ್ ಕಾಲ್ಡ್ ಆಸ್ ಸಿಲ್ವರ್ ಲೇಯರ್. ಈ ಸಿಲ್ವರ್ ಲೇಯರ್ ಇಂದ ಅಡ್ವಾಂಟೇಜ್ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಬಿಸ್ನೆಸ್ ಅಲ್ಲಿ ಯಾವುದೋ ಒಂದು ರಿಪೋರ್ಟ್ಸ್ ಅಡಾಕ್ ಆಗಿ ಜನರೇಟ್ ಮಾಡಬೇಕು, ಅಥವಾ ಇದರಲ್ಲಿ ಮಿಷಿನ್ ಲರ್ನಿಂಗ್ ಅಥವಾ AI ಗೆ ಈ ಡೇಟಾನ ಯೂಸ್ ಮಾಡ್ಕೋಬೇಕು ಅಂದ್ರೆ ದಿಸ್ ಇಸ್ ಗುಡ್ ಟು ಯೂಸ್. ನೀವು ಇಲ್ಲೊಂದು ಆರೋ ಮಾರ್ಕ್ ನೋಡಿರ್ಬೋದು. ಒಂದೊಂದು ಲೇಯರ್ ಇಂದ ಹೋಗ್ತಾ ಇದ್ದಂಗೂ ಡೇಟಾ ಕ್ವಾಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಡೇಟಾ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ರಾ ಲೇಯರ್ ಅಲ್ಲಿ ಇರೋ ಡೇಟಾಗಿಂತ ಸಿಲ್ವರ್ ಲೇಯರ್ ಅಲ್ಲಿ ಇರುವಂತ ಡೇಟಾ ತುಂಬಾ ಕರೆಕ್ಟ್ ಆಗಿದೆ ಅಂತ ನೀವು ರೂಪಿಸ್ಕೋಬಹುದು. ಯಾಕಂದ್ರೆ ನೀವು ಆಲ್ರೆಡಿ ಕೆಲವೊಂದು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಿರ್ತೀರಾ. ಬಟ್ ಈ ಆರ್ಕಿಟೆಕ್ಚರ್ ಪ್ರಕಾರ ಇವ್ರು ಇನ್ನೊಂದು ಲೇಯರ್ ನ ನಮಗೆ ಸಜೆಸ್ಟ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಆಸ್ ಗೋಲ್ಡ್ ಲೇಯರ್. ನಾವು ಈ ಡೇಟಾ ಆರ್ಕಿಟೆಕ್ಚರ್ ನ ಡೆವಲಪ್ ಮಾಡೋದೇ ಪ್ರಮುಖವಾಗಿ ಇದರಿಂದ ಬಿಸ್ನೆಸ್ ಅವ್ರು ಯಾವ ತರ ಅಡ್ವಾಂಟೇಜ್ ತಗೋಬಹುದು, ಇದರಿಂದ ಅವ್ರಿಗೇನ್ ಅನುಕೂಲ ಅನ್ನೋ ಒಂದು ದೃಷ್ಟಿಯಿಂದಾನೆ. ಸೊ ಬಿಸ್ನೆಸ್ ಬೇಕಾಗಿರೋ ತರ ನಾವು ಈ ಡೇಟಾನ ಕ್ಯೂರೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ದು ಒಂದು ಆಫೀಸಲ್ಲಿ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್ ಇರುತ್ತೆ ಅಂತ ಅನ್ಕೊಂಡ್ರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಡೇಟಾನು ನೀವು ಸಿಲ್ವರ್ ಲೇಯರ್ ಅಲ್ಲಿ ಒಂದೇ ಕಡೆ ಹಾಕ್ಬಿಟ್ಟಿರ್ತೀರಾ. ಬಟ್ HR ಡಿಪಾರ್ಟ್ಮೆಂಟ್ ಸಪ್ರೇಟ್ ಬೇಕು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಬೇಕು, ಅಥವಾ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಬೇಕು ಅಂದ್ರೆ ಆ ಲೆವೆಲ್ ಆಫ್ ಬಿಸ್ನೆಸ್ ಲೆವೆಲ್ ಆಫ್ ಲಾಜಿಕಲ್ ಗ್ರೂಪಿಂಗ್ ನೀವು ತಗೊಂಡು ಆ ಡೇಟಾನ ಸೇವ್ ಮಾಡಿ ಅದು ಅಗ್ರಿಗೇಟ್ಸ್ ಮಾಡಿ. ಅಂದ್ರೆ ಅಗ್ರಿಗೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈ ಬ್ರಾನ್ಸ್ ಲೇಯರ್ ಅಲ್ಲಿ ನೀವು ಡೇ ಟು ಡೇ ಟ್ರಾನ್ಸಾಕ್ಷನ್ಸ್ ಬಂದಿದೆ ಅನ್ಕೊಳ್ಳಿ. ನಿಮ್ದು ಯಾವುದೋ ಒಂದು ಅಂಗಡಿ ಇದೆ, ಅಂಗಡಿಲಿ ದಿನನಿತ್ಯ ನಡೆಯುವಂತ ವ್ಯವಹಾರದೆಲ್ಲ ಇನ್ಫಾರ್ಮೇಶನ್ ಒಂದು ಸಿಸ್ಟಮ್ ಅಲ್ಲಿ ಕೊಟ್ಟಿರ್ತೀರ, ಯಾವುದೋ ಒಂದು ಸೋರ್ಸ್ ಸಿಸ್ಟಮ್. ನಾನೇನ್ ಮಾಡ್ತೀನಿ, ಆ ಸೋರ್ಸ್ ಸಿಸ್ಟಮ್ ಅಲ್ಲಿರೋ ಡೇಟಾನೆಲ್ಲ ತಗೊಂಡು, ಫಾರ್ ಎಕ್ಸಾಂಪಲ್ ಮಂತ್ ಆಫ್ ಜಾನ್ವರಿ ಅಂತ ತಗೊಂಡ್ರೆ, ಜಾನ್ವರಿಲಿ 31 ದಿನದಲ್ಲಿ ಏನೇನು ವ್ಯವಹಾರ ನಡೆದಿದೆ ಅದೆಲ್ಲ ತಗೊಂಡು ನಾನು ಈ ಬ್ರಾನ್ಸ್ ಲೇಯರ್ಗೆ ತಗೊಂಡ್ಬರ್ತೀನಿ. ಈ ಬ್ರಾನ್ಸ್ ಲೇಯರ್ಗೆ ತಗೊಂಬಂದಾಗ ಯಾವತ್ತು ಅದು ಇನ್ಸರ್ಟ್ ಡೇಟ್ ಅಂದ್ರೆ ಇಲ್ಲಿಗೆ ಯಾವಾಗ ಬಂತು ಅಂತ ಒಂದು 2 ಆಡಿಟ್ ಕಾಲಮ್ ಯಾವ ಸೋರ್ಸ್ ಇಂದ ಬಂತು ಅಂತ ಆಡ್ ಮಾಡಿ ಇಲ್ಲಿ ಇಟ್ಕೊಂಡಿರ್ತೀನಿ. ಬಟ್ ಸಿಲ್ವರ್ ಲೇಯರ್ಗೆ ಬರೋ ಅಷ್ಟರಲ್ಲಿ ವಾಟ್ ಐ ವಿಲ್ ಡೂ, ಕೆಲವೊಂದು ಫೀಲ್ಡ್ಸ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಐಟಮ್ ಯಾರೋ ತಗೊಂಡಿರ್ತಾರೆ, ಅಥವಾ ಪೇಮೆಂಟ್ ಏನು ಅಂತ ಗೊತ್ತಾಗಿರಲ್ಲ, ಏನಂದ್ರೆ UPI ಮಾಡಿದಾರಾ, ಕ್ರೆಡಿಟ್ ಕಾರ್ಡ್ ಮಾಡಿದಾರಾ, ಅಥವಾ ಕ್ಯಾಶಲ್ಲಿ ಕೊಟ್ಟಿರ ಅಂತ ಗೊತ್ತಿಲ್ಲ, ಅದು ಫೀಲ್ಡ್ ಎಂಟಿ ಇದ್ಬಿಟ್ಟಿದೆ ಅನ್ನೋದೆಲ್ಲ ಡೇಟಾ ಇದ್ದಾಗ ನಾನು ಇಲ್ಲಿ ಕ್ಲೀನ್ ಮಾಡ್ತೀನಿ ಡೇಟಾನ. ಫಾರ್ ಎಕ್ಸಾಂಪಲ್, ನಂದೇ ಬಿಸ್ನೆಸ್ ಆಗಿದ್ರೆ ನಾನು ಹೇಳ್ತೀನಿ, ಅಕಸ್ಮಾತ್ ಕ್ರೆಡಿಟ್ ಕಾರ್ಡಲ್ಲೂ ಟ್ರಾನ್ಸಾಕ್ಷನ್ ಆಗಿಲ್ಲ ಅಥವಾ UPI ಟ್ರಾನ್ಸಾಕ್ಷನ್ಸ್ ಆಗಿಲ್ಲ ಅಂದ್ರೆ ಬೈ ಡಿಫಾಲ್ಟ್ ಕ್ಯಾಶ್ ಅಂತ ಕೊಡಿ, ಎಂಟಿ ಬಿಡಬೇಡಿ. ಯಾಕಂದ್ರೆ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ನಮ್ಗೆ ದುಡ್ಡು ಬಂದಿದೆ, ಸೊ ನಾವು ಕ್ಯಾಶ್ ಅಂತ ಕೊಟ್ಬಿಟ್ಟು ಇಲ್ಲಿ ಮುಂದುವರಿರಿ. ಸೊ ದಿಸ್ ಇಸ್ ಒನ್ ಆಫ್ ದ ಡೇಟಾ ಕ್ಲೀನ್ ಮಾಡಿ ಐ ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಇಟ್. ಅದೇ ತರ ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಂದು ರೆಕಾರ್ಡ್ಸ್ ನನಗೆ ಬೇಕಾಗಿಲ್ಲ. ನಮ್ಮ ಅಂಗಡಿ ನಂದು ಪ್ರಮುಖವಾಗಿ ಬಂದ್ಬಿಟ್ಟು ನಂದು ಪ್ರಾವಿಷನ್ ಸ್ಟೋರ್, ಬಟ್ ಅಲಾಂಗ್ ವಿತ್ ದಟ್ ನಾನು ಏನೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇರ್ತೀನಿ, ಅದ್ರ ರಿಪೋರ್ಟಿಂಗ್ ನನಗೆ ಬೇಕಾಗಿಲ್ಲ ಅಂದ್ರೆ ಆ ರೆಕಾರ್ಡ್ ಆಫ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಬಂದ್ಬಿಟ್ಟಿದೆ ಅಂದ್ರೆ ಐ ಕ್ಯಾನ್ ಫಿಲ್ಟರ್ ದೆಮ್ ಔಟ್. ಇಲ್ಲೊಂದು 100 ರೆಕಾರ್ಡ್ಸ್ ಬಂದಿದೆ ಅಂದ್ರೆ ಐ ಜಸ್ಟ್ ವಾಂಟ್ 80 ರೆಕಾರ್ಡ್ಸ್ ಅಂದ್ರೆ 20 ರೆಕಾರ್ಡ್ನ ನಾನು ಕಿತ್ ಬಿಸಾಕಿ ಇಲ್ಲಿಗೆ ಬರ್ಬೋದು. ಅದೇ ತರ ಇಲ್ಲಿ ಬಿಸ್ನೆಸ್ ಲೆವೆಲ್ ಅಗ್ರಿಗೇಟ್ಸ್ ಬೇಕು ಅಂದ್ರೆ ನಾನು ವೇರಿಯಸ್ ಲಾಜಿಕ್ ಅಪ್ಲೈ ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್, ನನ್ನ ಅಂಗಡಿಲಿ ಯಾವುದೋ ಒಂದು ಬಿಸ್ಕೆಟ್ಸ್ ಎಷ್ಟು ಹೋಗಿದೆ ಈ ತಿಂಗಳಲ್ಲಿ ಅಂತ ನೋಡ್ಬೇಕಂದ್ರೆ ಆ ಬಿಸ್ಕೆಟ್ ರಿಲೇಟೆಡ್ ಒಂದು ರಿಪೋರ್ಟ್ ಜನರೇಟ್ ಮಾಡ್ಬೋದು, ಅಥವಾ ಟೈಮ್ ಬೇಸ್ಡ್ ರಿಪೋರ್ಟ್ಸ್ ಜನರೇಟ್ ಮಾಡೋದು. ಅಂದ್ರೆ ವೀಕ್ ಆನ್ ವೀಕ್ ನನ್ನ ಅಂಗಡಿಲಿ ಎಷ್ಟು ವ್ಯವಹಾರ ನಡೀತು, ಎಷ್ಟು ಬಂಡವಾಳ ಹಾಕಿದ್ದೆ ನಾನು ರಾ ಮೆಟೀರಿಯಲ್ಸ್ಗೆ, ಎಷ್ಟು ವ್ಯವಹಾರ ನಡೆದಿದೆ, ಮತ್ತೆ ನನ್ನ ಲಾಭ ಎಷ್ಟು, ಈ ತರದ ರಿಪೋರ್ಟ್ಸ್ ಜನರೇಟ್ ಮಾಡ್ಬೋದು, ಅಥವಾ ಒಂದು ಐಟಮ್ ರಿಲೇಟೆಡ್ ರಿಪೋರ್ಟ್ಸ್ ಜನರೇಟ್ ಮಾಡ್ಬೋದು. ಇದನ್ನೆಲ್ಲ ನಾವು ಗೋಲ್ಡ್ ಲೇಯರ್ ಅಲ್ಲಿ ಮಾಡ್ಬೋದು. ದಿಸ್ ಇಸ್ ಬಿಸ್ನೆಸ್ ಲೆವೆಲ್ ಅಗ್ರಿಗೇಟ್ಸ್. ಸೊ ಈ ತರ ಅಗ್ರಿಗೇಟ್ಸ್ ಡೇಟಾನ ನಾನು ಸೇವ್ ಮಾಡಿದಾಗ ಅದರಿಂದ ನಾನು ಅಡಿಷನಲ್ ರಿಪೋರ್ಟಿಂಗ್ ಮತ್ತೆ ಅನಾಲಿಟಿಕ್ಸ್ ಮಾಡಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರ್ಬೋದು, ಇದು ಮೆಡಾಲಿಯನ್ ಆರ್ಕಿಟೆಕ್ಚರ್ ಅನ್ನೋದು ಬೇಸಿಕಲಿ ಎ ಡೇಟಾ ಡಿಸೈನ್ ಪ್ಯಾಟರ್ನ್. ಅಂದ್ರೆ ನಿಮ್ ಡೇಟಾನ ಯಾವ ತರ ಸೇವ್ ಮಾಡಿಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳುವಂತ ಒಂದು ಫ್ರೇಮ್ ವರ್ಕ್ ಅಥವಾ ಒಂದು ಡಿಸೈನ್ ಪ್ಯಾಟರ್ನ್ ಅಷ್ಟೇ. ಇದನ್ನ ಆಟೋಮೆಟಿಕ್ ಆಗಿ ನೀವು ಡೇಟಾ ಹಾಕಿದ ತಕ್ಷಣ ಆಗ್ಬಿಡುತ್ತೆ ಅಂತ ಹೇಳಕ್ಕಲ್ಲ. ದೇರ್ ಇಸ್ ಲಾಟ್ ಆಫ್ ವರ್ಕ್ ವಿಚ್ ಗೋಸ್ ಇನ್ ದ ಬ್ಯಾಕ್ ಗ್ರೌಂಡ್. ಅದೇ ನಾವು ಡೇಟಾ ಇಂಜಿನಿಯರ್ ಅಂತ ನಿಮ್ ಕಂಪ್ನಿ ಗೊತ್ತಿರುತ್ತೆ, ಅವ್ರದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಇದು ಪ್ರೈಮರಿ ಆಗಿ ಬರುತ್ತೆ. ಡೇಟಾನ ಯಾವ ತರ ನಾವು ಡೌನ್ ಸ್ಟ್ರೀಮ್ ಅಪ್ಲಿಕೇಶನ್ಸ್ಗೆ ಕೊಡಬೇಕು ಅನ್ನೋದು. ಸೊ ಇಲ್ಲಿ ಇಫ್ ಐ ವಾಂಟ್ ಟು ರಿಪೀಟ್ ಅಗೇನ್ ಅಥವಾ ರೀಫ್ರೇಸ್ ಇಟ್ ಅಗೇನ್, ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂದ್ರೆ 3 ಫೇಸಸ್ ಬರುತ್ತೆ. ಒಂದು ಬ್ರಾನ್ಸ್, ಒಂದು ಸಿಲ್ವರ್, ಒಂದು ಗೋಲ್ಡ್. ಬ್ರಾನ್ಸ್ ಅಲ್ಲಿ ಡೇಟಾನ ಹಾಗಿಂದ ಹಾಗೆ ತಗೊಂಡ್ ಬರ್ತೀವಿ, ಅಡಿಷನಲ್ ಆಗಿ ಮೆಟಾ ಡೇಟಾ ಕಾಲಮ್ಸ್ ಆಡ್ ಮಾಡ್ತೀವಿ. ಸಿಲ್ವರ್ ಅಲ್ಲಿ ವಿ ವಿಲ್ ಡೂ ಕ್ಲೀನ್ಸಿಂಗ್ ಆಫ್ ದ ಡೇಟಾ, ಟ್ರಾನ್ಸ್ಫಾರ್ಮೇಶನ್ಸ್, ಬೇಸಿಕ್ ಟ್ರಾನ್ಸ್ಫಾರ್ಮೇಶನ್ಸ್ ಮಾಡಿರ್ತೀವಿ. ಆಮೇಲೆ ಗೋಲ್ಡ್ ಅಲ್ಲಿ ಬಿಸ್ನೆಸ್ ಬೇಕಾಗಿರುವಂತ ಅಗ್ರಿಗೇಷನ್ಸ್ ನ ಮಾಡ್ತಾ ಹೋಗ್ತೀವಿ. ಸೊ
ಡೇಟಾ ಕ್ವಾಲಿಟಿ ಒಂದು ಲೇಯರ್ ಇಂದ ಇನ್ನೊಂದು ಲೇಯರ್ ಹೋಗ್ತಾ ಇದ್ದಂಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಹೋಪ್ ನಿಮಗೆ ಮೆಡಾಲಿಯನ್ ಆರ್ಕಿಟೆಕ್ಚರ್ ಅಂದ್ರೆ ಏನು, ಇದರಿಂದ ಅಡ್ವಾಂಟೇಜ್ ಏನು ಅಂತ ತಿಳ್ಕೊಂಡಿದ್ದೀರಾ ಅಂತ. ಸೊ ಇದರಲ್ಲಿ ಏನಾರ ಡೌಟ್ಸ್ ಇದ್ರು, ಕ್ವಶನ್ಸ್ ಇತ್ತು ಅಂದ್ರೆ ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ. ಹಾಗೆ ನಿಮ್ಮ ಪ್ರಾಜೆಕ್ಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ರೆ ನೀವು ಕಂಡ್ಕೊಂತ ಒಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜಸ್ ಏನಾರ ಇದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.